ನಿಮ್ಗೊಂಥರ ಹೆಂಗೆ ಅಂದರೆ ಬಾಡಿ ಬಿಲ್ಡಿಂಗ್ ಗೇಮ್ ಅನ್ನೋದೇ ಒಂದು ಬೇರೆ ಲೆವೆಲಲ್ಲಿತ್ತು. ಈಗ ಪ್ಯೂರ್ ಬಿಸ್ನೆಸ್ ಇದು. ಫಸ್ಟು ನೀವು ಚೂಸ್ ಮಾಡಬೇಕಾದ್ರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ಏನಕ್ಕೆಲ್ಲ ನೈಕ್ ಅಡಿಡಾಸ್ಗೆ ಹೋಗ್ತೀರಾ, ಆ ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಇರೋದಕ್ಕೆ ಅಲ್ವಾ, ಅದ್ರ ಕ್ವಾಲಿಟಿ ಗೊತ್ತಿರೋದಕ್ಕೆ ಅಲ್ವಾ. ಮತ್ತು ನೀವು 1,000 2,000 ಜಾಸ್ತಿ ಕೊಟ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋವನ ಹತ್ರ ಹೋಗಬೇಕು. ಅವ್ನು ಯಾರೋ 1,000 ಕಮ್ಮಿ ಮಾಡ್ತಾನೆ ಅಂತ ನಿನ್ನೆ ಮೊನ್ನೆ 6 ಪ್ಯಾಕ್ ಮಾಡ್ಕೊಂಬಂದ ಅಂದ್ರೆ ಟ್ರೈನಿಂಗ್ ಹೋಗ್ಬಿಟ್ಟು ಈಗ ನಿಮಗೆ ಇಶ್ಯೂ ಆದರೆ ನೀವು ಇಂಡಸ್ಟ್ರಿನ ಹೆಂಗೆ ಬ್ಲೇಮ್ ಮಾಡ್ತೀರಾ, ಜಿಮ್ನೇ ಹೆಂಗೆ ಬ್ಲೇಮ್ ಮಾಡ್ತೀರಾ ಲಾಸ್ಟಲ್ಲಿ. ಮತ್ತು ನಂತರನೇ ಡಯಟ್ ಮಾಡು ಅಂತ ಹೇಳಿಲ್ಲ, ನಂತರ ಲಿಫ್ಟ್ ಮಾಡಬೇಕು ಅಂತ ಹೇಳಿಲ್ಲ. ನಿಮ್ಮ ಕೆಪಾಸಿಟಿ ಏನೋ ಅಷ್ಟನ್ನು ಮಾಡಿ ಸಾಕು. ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಜಿಮ್ಗೆ ಹೋಗಿ. ಯಾರು ಹೇಳಿದ್ದು ಹೆಲ್ತಿಯಾಗಿರಲ್ಲ ಅಂತ. ಜಿಮ್ಮಿಂದ ಒಬ್ಬರು ಸಾಯ್ತಾ ಇದ್ದರೆ ಬೇರೆ ಕಡೆಯಿಂದ ಲಕ್ಷ ಜನ ಸಾಯ್ತಾರೆ ದಿನಕ್ಕೆ. ಇಂಡಿಯಾದಲ್ಲಿ 140 crore ಪಾಪ್ಯುಲೇಷನ್ ಇರೋದು. ಜಿಮ್ಮಿಂದ ಸಾಯ್ತಿರೋದು ಒಬ್ಬನೇ, ಟಿ ವಿಲಿ ಬರೋದು ಒಬ್ಬ ಸತ್ತ ಅಂತ. ಬೇರೆ ರೀಸನ್ಗಳಿಂದ ಸಾಯ್ತಾ ಇರೋರು ನಿಮಗೆ ತುಂಬ ಜನ ಇದ್ದಾರೆ. ಈಗ ಕೋವಿಡಲ್ಲಿ ಆ್ಯಕ್ಚುಲಾಗಿ ಸತ್ತಿರೋರೆಲ್ಲರೂ ಹೆಲ್ತ್ ಇಶ್ಯೂಸ್ ಇರೋರೇ ಮ್ಯಾಕ್ಸಿಮಮ್. ನೀವು ಅದಕ್ಕೇ ಆದಷ್ಟು ಜಿಮ್ಗೆ ಅಡಿಕ್ಟ್ ಆಗಬೇಕು. ಯಾಕೆ ಅಂತಂದರೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಫುಲ್ಲು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿರೋದು ಜಿಮ್ಗೆ ಬಂದಮೇಲೆ. ಅವ್ರು ನೋಡೋದ್ರಿಂದ ಹಿಡ್ದು ಅವ್ರದ್ದು ವರ್ಕಲ್ಲಾಗಲಿ ಅವ್ರ ಪ್ರೊಫೆಷ್ನಲಲ್ಲಾಗಲಿ ನಿಮಗೆ ಓವರ್ ಆಲ್ ಗ್ರೋತ್ ತುಂಬ ಇಂಪ್ರೂವ್ ಆಗಿಬಿಡುತ್ತೆ. ಯಾಕಂದರೆ ನೀವು ಒಂದು ರೊಟೀನ್ ಬಂದುಬಿಡುತ್ತೆ ನಿಮಗೆ. ಈಗ ಸಿಂಪಲಾಗಿ ಎಲ್ಲರೂ ಒಂದು ಬಿರಿಯಾನಿ ತಿಂತೀರಾ, ಒಂದು ಬಿರಿಯಾನಿ ತಿಂದರೆ ಮಿನಿಮಮ್ 1000 ಕ್ಯಾಲರೀಸ್. ಜಿಮ್ಗೆ ಹೋಗೋನು ಗೊತ್ತಿರುತ್ತೆ 1000 ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ ಎಷ್ಟೊತ್ತು ಬೇಕು ಅಂತ. ಆಮೇಲೆ ಸಪ್ಲಿಮೆಂಟ್ ತೊಗೊಂಡು ನನಗೆ ಗಟ್ ಇಶ್ಯೂ ಆಯಿತು, ಇಲ್ಲ ಕಿಡ್ನಿ ಸ್ಟೋನ್ ಆಯಿತು, ಕೂದಲು ಬರ್ತಾ ಇದೆ, ಪಿಂಪಲ್ ಬರ್ತಾ ಇದೆ, ಎಷ್ಟೊಂದು ನಿಮಗೆ ಅದರಿಂದ ಆಗೋ ಡಿಸ್ಅಡ್ವಾಂಟೇಜ್ಗಳು ಒಂದೆರಡಲ್ಲ. ಅದರಲ್ಲಿ ನಾವು ಕೆಟ್ಟದನ್ನ ಏನು ಪ್ರಮೋಟ್ ಮಾಡ್ತಾ ಇಲ್ವಲ್ಲ. ನಾವು ಎಷ್ಟೇ ಕಷ್ಟಪಡ್ತಾ ಇದ್ರು, ನಾನು ಏನೇ ಮಾಡ್ತಾ ಇದ್ರು ನಾವೇನು ತೋರಿಸ್ಕೊತಾ ಇಲ್ಲ. ಈ ಥರ ಮಾಡಿದ್ರೆ ಹಿಂಗಾಗ್ತೀವಿ. ಅದಕ್ಕೆ ನಾವು ಯಾವಾಗಲೂ ಒಳ್ಳೇದನ್ನೇ ಪೋಸ್ಟ್ ಮಾಡೋದು. ನೀವು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವೇ ಪೋಸ್ಟ್ ಮಾಡಬೇಕು. ಇದಾಗಲ್ಲ, ಯಾವ ಗೌರ್ಮೆಂಟಿಂದ ನಿಮಗೇನು ಸನ್ಮಾನ ಮಾಡಲ್ಲ, ಯಾವ ಇವೆಂಟ್ಗೂ ಕರೆಯಲ್ಲ. ನೀವೇನೋ ಒಂಚೂರು ಫೇಮಸ್ ಆಗಿ ಕಾಂಟ್ಯಾಕ್ಟ್ಗಳೆಲ್ಲ ಇದ್ದರೆ ಅದೇನೇನೋ ಗೌರ್ಮೆಂಟಿಂದ ಅವಾರ್ಡ್ಗಳು ಕೊಡ್ತಾರಲ್ಲ, ಆ ಥರ ಏನೋ ಕೊಡ್ಬೋದೇನೋ. ಸರ್, ಮುಂಚೆ ಈ ಜಿಮ್ ಅನ್ನೋದೇ ಪದಾನೇ ಗೊತ್ತಿರ್ಲಿಲ್ಲ ಸರ್. ಇದು ಟ್ರೆಂಡ್ ಆಗಿದ್ದು, ಸಡನ್ ಆಗಿ ಟ್ರೆಂಡ್ ಆಗಿದ್ದು. ನೀವು ಸ್ಟಾರ್ಟ್ ಮಾಡಿದಾಗ, ಈಗ ನಾನು 2017 ಆ ಟೈಮ್ 17, 18 ಈ ಕೋವಿಡ್ ಮುಂಚೆ ಎಲ್ಲ ಇದು ಬಿಸ್ನೆಸ್ ಅಲ್ಲ ಜಿಮ್ ಅನ್ನೋದು. ಅದು ಒಂದ್ರ ಕಡೆ ಇತ್ತು ಅಷ್ಟೇ. ನಿಮಗೆ ಬಾಡಿ ಬಿಲ್ಡಿಂಗ್ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ನಿಮಗೊಂಥರ ಹೆಂಗೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಗೇಮ್ ಅನ್ನೋದೇ ಒಂದು ಬೇರೆ ಲೆವೆಲಲ್ಲಿ ಇತ್ತು. ಈಗ ಪ್ಯೂರ್ ಬಿಸ್ನೆಸ್ ಇದು. ನಿಮಗೆ ಆನ್ಲೈನ್ ಕೋಚಿಂಗ್ ಅಂತೆ, ಆಮೇಲೆ ಈಗ ನಿಮಗೆಲ್ಲ ವಿಡಿಯೋ ಕಾಲ್ ಟ್ರೈನಿಂಗ್ ಇರುತ್ತೆ, ನಿಮಗೆ ಆನ್ಲೈನ್ ಕೋಚಿಂಗ್ ಮಾಡ್ತಾರೆ. ಈಗೆಲ್ಲ ಹೆಂಗೆ ಅಂತಂದ್ರೆ, ಈಗ ಜಿಮ್ಮಲ್ಲಿ ಆದರೆ 10,000 ಕೊಡಬೇಕು, ಅಲ್ಲಿ ಯಾರೋ 3,000 4,000 ಟ್ರೈನಿಂಗ್ ಕೊಡ್ತಾನೆ. ಅವನ ಹತ್ರ ಪ್ಲಾನ್ ತಗೊಂಡಿರ್ತೀರಾ, ಅವ್ನು ಆರಾಮಾಗಿ ಗೂಗಲಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತಾನೆ. ಒಬ್ಬೊಬ್ರು ಬಾಡಿ ಟೈಪಿಗೆ ಒಂದೊಂದು ಪ್ಲಾನ್ ವರ್ಕ್ ಆಗುತ್ತೆ. ಅವ್ನು ಎಲ್ಲರಿಗೂ ಒಂದೇ ಪ್ಲಾನ್ ಕಳಿಸಿರ್ತಾನೆ. ನೀವು ಅದನ್ನ ನೋಡ್ಕೊಂಡು, ಈಗ ಜಿಮ್ಮಲ್ಲಿ ಎಷ್ಟೊಂದು ಜನ ಇರ್ತಾರೆ, ಫೋನ್ ತೆಗೆದು ಒಂದೊಂದೇ ಇದನ್ನ ನೋಡಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಇಲ್ಲ ಒಬ್ಬೊಬ್ರು ಇನ್ನೂ ಬ್ರಿಲಿಯಂಟ್ಗಳು ಇರ್ತಾರೆ, ಯೂಟ್ಯೂಬಲ್ಲಿ ನೋಡ್ತಾರೆ. ಯೂಟ್ಯೂಬಲ್ಲಿ ಈಗ ನಿಮಗೆ ಸೀರೀಸ್ ಹಾಕಿರ್ತಾರೆ. ಈಗ ನನಗೆ ಒಬ್ಬ US ಕ್ಲೈಂಟ್ ಒಬ್ಬ ಇದ್ದಾನೆ, ಅವ್ನು ಹಂಗೆ ChatGPTಲಿ ಅವ್ನ ಕೋಚೇ ChatGPT ಅಂತ. ಈಗ ಅವನೇ ಪೂರ್ತಿ ಎಲ್ಲ ನನಗೆ ಈಗ ನನ್ನ ಹತ್ರ ಕೋಚಿಂಗ್ ತಗೊಳ್ಳೋದಕ್ಕೆ ನಾವು ಡಿಸ್ಕಸ್ ಮಾಡಿ ಫಿಟ್ನೆಸ್ ಅಲ್ಲಿ ಇದ್ದು ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಏನಾಯ್ತು. ನೆನ್ನೆ ಮೊನ್ನೆ ಜೆನ್ವಿನ್ ಆಗಿ ಸ್ವಲ್ಪ ಕೋಚ್ಗಳಿದ್ದಾರೆ, ಜೆನ್ವಿನ್ ಆಗಿ ಮಾಡೋರು, ರಿಸಲ್ಟ್ಸ್ ಕೊಡೋರು ಸ್ವಲ್ಪ ಕೋಚ್ಗಳಿದ್ದಾರೆ. ಈ ಹೊಸದಾಗಿ ಅದೇ ನಾನು ಹೇಳ್ತಾ ಇಲ್ಲ, ಕ್ಲೈಂಟ್ಗಳು ತಪ್ಪಿದು. ಯಾರೋ ಒಬ್ಬ ಸುಮ್ಮನೆ 6 ಪ್ಯಾಕ್ ಮಾಡ್ಕೊಂಡ್ ಬಂದ ಅಂತ ನೀವು ಅವನ ಹತ್ರ ಕೋಚಿಂಗ್ ತಗೊಂಡ್ಬಿಟ್ರೆ, ಅವನ ಹತ್ರ ಕೋಚಿಂಗ್ ತಗೊಂಡು ಏನೋ ಆಗ್ಬಿಟ್ಟು ಫುಲ್ ಇಂಡಸ್ಟ್ರಿನೇ ನೀವು ಬ್ಲೇಮ್ ಮಾಡ್ತಾ ಇದ್ರೆ. ಫಸ್ಟ್ ನೀವು ಚೂಸ್ ಮಾಡ್ಬೇಕಾದ್ರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ಏನಕ್ಕೆಲ್ಲ ನೈಕ್ ಅಡಿಡಾಸ್ಗೆ ಹೋಗ್ತೀರಾ, ಆ ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಇರೋದಕ್ಕೆ ಅಲ್ವಾ, ಅದ್ರ ಕ್ವಾಲಿಟಿ ಗೊತ್ತಿರೋದಕ್ಕೆ ಅಲ್ವಾ. ಮತ್ತು ನೀವು 1,000 2,000 ಜಾಸ್ತಿ ಕೊಟ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋವನ ಹತ್ರ ಹೋಗಬೇಕು. ಅವ್ನು ಯಾರೋ 1,000 ಕಮ್ಮಿ ಮಾಡ್ತಾನೆ ಅಂತ ನಿನ್ನೆ ಮೊನ್ನೆ 6 ಪ್ಯಾಕ್ ಮಾಡ್ಕೊಂಬಂದ ಅಂದ್ರೆ ಟ್ರೈನಿಂಗ್ ಹೋಗ್ಬಿಟ್ಟು ಈಗ ನಿಮಗೆ ಇಶ್ಯೂ ಆದರೆ ನೀವು ಇಂಡಸ್ಟ್ರಿನ ಹೆಂಗೆ ಬ್ಲೇಮ್ ಮಾಡ್ತೀರಾ, ಜಿಮ್ನೇ ಹೆಂಗೆ ಬ್ಲೇಮ್ ಮಾಡ್ತೀರಾ ಲಾಸ್ಟಲ್ಲಿ. ಜಿಮ್ಗೆ ಹೋದೆ ಹಿಂಗಾಯ್ತು. ಎಂತೆಂಥವ್ರು ನೀವೀಗ ಫಿಸಿಕಲ್ ಆ್ಯಕ್ಟಿವಿಟಿ, ಜಿಮ್ ಅಂದರೆ ಏನು ಫಿಸಿಕಲ್ ಆ್ಯಕ್ಟಿವಿಟಿ. ಎಲ್ಲರಿಗೂ ಹೋಗಿ 100 kg ಲಿಫ್ಟ್ ಮಾಡು ಅಂತ ಹೇಳಲ್ಲ, ಇಲ್ಲ ನಂತರನೇ ಡಯಟ್ ಮಾಡು ಅಂತ ಹೇಳಿಲ್ಲ, ನಂತರ ಲಿಫ್ಟ್ ಮಾಡಬೇಕು ಅಂತ ಹೇಳಿಲ್ಲ. ನಿಮ್ಮ ಕೆಪಾಸಿಟಿ ಏನೋ ಅಷ್ಟನ್ನು ಮಾಡಿ ಸಾಕು. ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಜಿಮ್ಗೆ ಹೋಗಿ. ಯಾರು ಹೇಳಿದ್ದು ಹೆಲ್ತಿಯಾಗಿರಲ್ಲ ಅಂತ. ಜಿಮ್ಮಿಂದ ಒಬ್ಬರು ಸಾಯ್ತಾ ಇದ್ದರೆ ಬೇರೆ ಕಡೆಯಿಂದ ಲಕ್ಷ ಜನ ಸಾಯ್ತಾರೆ ದಿನಕ್ಕೆ. ಇಂಡಿಯಾದಲ್ಲಿ 140 crore ಪಾಪ್ಯುಲೇಷನ್ ಇರೋದು. ಜಿಮ್ಮಿಂದ ಸಾಯ್ತಿರೋದು ಒಬ್ಬನೇ, ಟಿ ವಿಲಿ ಬರೋದು ಒಬ್ಬ ಸತ್ತ ಅಂತ. ಬೇರೆ ರೀಸನ್ಗಳಿಂದ ಸಾಯ್ತಾ ಇರೋರು ನಿಮಗೆ ತುಂಬ ಜನ ಇದ್ದಾರೆ. ಈಗ ಕೋವಿಡಲ್ಲಿ ಆ್ಯಕ್ಚುಲಾಗಿ ಸತ್ತಿರೋರೆಲ್ಲರೂ ಹೆಲ್ತ್ ಇಶ್ಯೂಸ್ ಇರೋರೇ ಮ್ಯಾಕ್ಸಿಮಮ್.
ಹೆಲ್ತಿ ಆಗಿರೋರಲ್ಲ. ಈಗ ನಾವೆಲ್ಲ ಕೋವಿಡಲ್ಲಿ ಎಲ್ಲ ಕಡೆ ಓಡಾಡಿದ್ದೀನಿ ನಾನು. ಹೌದು, ನಾವೆಲ್ಲ ಒಂದ್ಸಲನೂ ಟ್ರೈನಿಂಗ್ ಕೋವಿಡ್ ಬಂದಿಲ್ಲ ಮಾಡ್ಕೊಂಡಿದ್ವಿ. ನನಗೆ. ನಾನು ಆ ಟೈಮಲ್ಲಿ ಎಲ್ಲೆಲ್ಲೋ ಜಿಮ್ ಓಪನ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ವಿ 20 ಕಿಲೋಮೀಟರ್. ನಮ್ಗೆ ಒಂದ್ಸಲ ಕೋವಿಡೇ ಬರಲಿಲ್ಲ. ಅದೆಲ್ಲ ನಿಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಇದ್ದವ್ರಿಗೆ, ಇಂಥವ್ರಿಗೆ ಜಾಸ್ತಿ ಬಂದಿದ್ದದು. ಹೆಲ್ತಿ ಆಗಿರೋರ್ಗೆ ಯಾರಿಗೂ ಬಂದಿಲ್ಲ ಕೋವಿಡ್ ವೀಕ್ ಜಾಸ್ತಿ ಅಲ್ಲಿ. ಇಮ್ಯುನಿಟಿ ಸಿಸ್ಟಮ್ ಇರೋರಿಗೆ. ನೀವು ಇಮ್ಯುನಿಟಿ ಸ್ಟ್ರಾಂಗ್ ಮಾಡೋದು ಅದು ಅವಾಗ ಟ್ರೆಂಡ್ ಬಂತ. ಲಿಮ್ಸಿ ಟ್ಯಾಬ್ಲೆಟ್, ವಿಟಮಿನ್ ಸಿ ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ಲಿವರೆಗೂ. ನಾವು ಅದಕ್ಕೂ ಮುಂಚೆಯಿಂದನೂ ವಿಟಮಿನ್ ಸಿ ಯೂಸ್ ಮಾಡ್ತಾನೆ ಇದೀವಲ್ಲ. ನೀವು ಡೈಲಿ ಲೈಫ್ ಸ್ಟೈಲ್ ವರ್ಕೌಟ್ಗೆ ಹೋಗ್ತೀರಾ ಬಿಡ್ತೀರಾ, ಅವರೆಲ್ಲ ಈಗ ನಿಮಗೆ ಮಲ್ಟಿ ವಿಟಮಿನ್, ಒಮೆಗಾ 3, ವಿಟಮಿನ್ ಸಿ, ಇವಿಯಾನ್, ಕ್ಯಾಲ್ಸಿಯಮ್, ಇದೆಲ್ಲ ನಿಮಗೆ ಡೈಲಿ ಬೇಕಾಗಿರೋ ಬೇಸಿಕ್ ಸಪ್ಲಿಮೆಂಟ್ಸ್. ವೈಟಮಿನ್ಸ್. ಅದೆಲ್ಲ ನೀವು ವರ್ಕೌಟ್ಗೆ ಹೋಗ್ಲಿ ಬಿಡ್ಲಿ, ಇದೆಲ್ಲ ಸಪ್ಲಿಮೆಂಟು ನೀವು ಡೈಲಿ ಯೂಸ್ ಮಾಡ್ಬೋದು. ಇದೆಲ್ಲ ನಿಮಗೆ ಫಾರ್ಮಸಿಲೂ ಸಿಗುತ್ತೆ. ಸಪ್ಲಿಮೆಂಟಲ್ಲೇ ತಗೋಬೇಕು ಅಂತ ಇಲ್ಲ, ಫಾರ್ಮಸಿಲ್ ಸಿಗುತ್ತೆ ಇದೆಲ್ಲ ನಿಮಗೆ. ಆಯ್ತಾ, ಜೆನ್ವಿನ್ ಅದು. ಜಿಮ್ಗೆ ಹೋಗದೆ ಇರೋರು ತಗೊಂಡ್ಬೋದು. ಎಲ್ಲ ತಗೋಬಹುದು ಅದು. ನಿಮಗೆ ನಿಮ್ಮ ಬಾಡಿಗೆ ಇಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ಇರುತ್ತೆ, ನಿಮಗೆ ಎವ್ರಿ ಡೇ ಇಷ್ಟು ಬೇಕು ಅಂತ ಇರುತ್ತೆ. ಅದು ಎಲ್ಲನೂ ಫುಡ್ಡಲ್ಲಿ ಸಿಗಲ್ಲ ನಿಮಗೆ. ಹಂಗಾಗಿ ನೀವು ಇದನ್ನೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಒಬ್ಬರು ಸ್ಕಿನ್ ಕ್ವಾಲಿಟಿ ಆಗಲಿ, ಡೈಜೆಷನ್ ಇಶ್ಯೂ ಆಗಲಿ, ಹೇರ್ ಆಗಲಿ, ಇಲ್ಲ ಐಸ್ ಪ್ರಾಬ್ಲಮ್ ಇದ್ರೆ ಇದೆಲ್ಲ ಇಂಪ್ರೂವ್ ಆಗೋದಕ್ಕೆ, ಮತ್ತು ಇಮ್ಯುನಿಟಿ ಬೂಸ್ಟರ್ ಥರ. ಜನ ಯಾವಾಗ ಗೊತ್ತಾ ವಿಟಮಿನ್ ಸಿ ಹುಡುಕಿದ್ದು? ಕೋವಿಡ್ ಬಂದಾಗ. ಕೋವಿಡ್ ಟೈಮಲ್ಲಿ ಅಲ್ಲಿವರೆಗೂ ಯಾರು ವಿಟಮಿನ್ ಸಿ ಅನ್ನೋದನ್ನೇ ನೋಡಿರ್ಲಿಲ್ಲ. ಲಿಮ್ಸಿ ಅಂದ್ರೆ ಏನು, ನೀವು ಅದ್ ಇದೇ ಯಾವ ತರ ಫಿಟ್ನೆಸ್ ನುಂಗ್ಬೇಕಾ, ಇದ್ರಲ್ಲಿ chew ಇರೋನ್ಗೆ ಮಾಡ್ಬೇಕಾ ಅಂತ ಎಲ್ಲರಿಗೂ ಗೊತ್ತು ಗೊತ್ತಿರ್ಲಿಲ್ಲ. ವಿಟಮಿನ್ ಸಿ. ಯಾಕಂದ್ರೆ ಅದು ರೆಗ್ಯುಲರ್ ಸಪ್ಲಿಮೆಂಟ್. ಒಮೆಗಾ 3, ವಿಟಮಿನ್ ಸಿ ಇದೆಲ್ಲ ರೆಗ್ಯುಲರ್ ಸಪ್ಲಿಮೆಂಟ್ ಅದು ನಾವು ಯೂಸ್ ಮಾಡೋದು. And especially ಜನಕ್ಕೆ ಗೊತ್ತಾಗಿದ್ದು ಆ females-ಗೆ- ಟೈಮಲ್ಲಿ ಮಾತ್ರ. ಹಾ, especially females-ಗೆ once they turn 30, these calcium, fish oil, ಮತ್ತೆ ಮಲ್ಟಿವಿಟಮಿನ್, ಈ ಲಿಮ್ಸಿ, ಬಿ ಕಾಂಪ್ಲೆಕ್ಸು, ಇದೆಲ್ಲ ಮ್ಯಾಂಡೇಟ್ರಿ ಸಪ್ಲಿಮೆಂಟ್. ಯಾಕಂದರೆ ಆ 30 years ಒಳಗೆ ನಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗಿರುತ್ತೆ. ಮೆನ್ಸ್ಟ್ರುಯೇಷನ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ PCOD, PCOS, ಥೈರಾಯ್ಡ್ಸು, ವುಮೆನ್ಸ್ಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಇರುತ್ತೆ. ಆ 30 ಆದಾಗ ವುಮೆನ್ ಬಾಡಿ ಸ್ವಲ್ಪ ವೀಕ್ ಆಗುತ್ತೆ. ನೀವು ಇದೆಲ್ಲ ಬೇಸಿಕ್ ಸಪ್ಲಿಮೆಂಟ್ಸ್ ಸಪೋರ್ಟ್ ಥರ ತಗೊಳ್ಳೇಬೇಕು. ಜನ ಏನಂದ್ರೆ ಈಗ ಹೊರಗಡೆ ಮೇಕಪ್ ಅದೆಲ್ಲ ಮಾಡ್ಕೊತಾರಲ್ವಾ, ಸಪ್ಲಿಮೆಂಟ್ಸ್. ಒಳಗಡೆ ಇಂಟರ್ನಲ್ ಆರ್ಗನ್ಸ್ಗೂ ಎಲ್ಲಾನು ಮೇಕಪ್ ಮಾಡಬೇಕು, ಅವಾಗೇ ಜಾಸ್ತಿ ದಿನ ಸರ್ವೈವ್ ಆಗೋದು. ಬರೀ ಹೊರಗಡೆ ಸ್ಕಿನ್ ಕ್ವಾಲಿಟಿ ನೋಡ್ಕೊಂಡಿದ್ರೆ ನೀವು ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಯಾರು ನೋಡ್ತಾರೆ? ಈಗ ಹಾರ್ಟ್ ಅಟ್ಯಾಕ್ ಎಲ್ಲ ಯಾಕೆ ಜಾಸ್ತಿ ಆಗೋದು? ಎವ್ರಿ 6 months ಹೋಗಿ ಬ್ಲಡ್ ಡೊನೇಟ್ ಮಾಡಿ. ನಿಮಗೆ ಈಗ ಹೆಂಗೆ ಅಂತಂದರೆ ಯಾರು ಬೇಕಾದ್ರೂ ಬ್ಲಡ್ ಡೊನೇಟ್ ಮಾಡ್ಬೋದು. ಎವ್ರಿ 6 months ಇಲ್ಲ ಇಯರ್ಲಿ ಒನ್ಸು ಬ್ಲಡ್ ಡೊನೇಟ್ ಮಾಡ್ಬೋದು ನೀವು, ಒಳ್ಳೇದದು. ಆಯಿತಾ? ಮತ್ತು ನೀವು ಎವ್ರಿ ಇಯರ್ ಒನ್ಸು ನೀವು ಫುಲ್ ಬಾಡಿ ಚೆಕ್ ಮಾಡಿಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಏನಾದ್ರು ಇಶ್ಯೂ ಇದ್ದರೆ ನಿಮಗೆ. ಇದೆಲ್ಲ ಯಾವುದು ಮಾಡಿಸಲ್ಲ. ಹೋಗಿ ಒಂದೇ ಸಲ ಹಾಸ್ಪಿಟಲ್ ಅಡ್ಮಿಟ್ ಆಗೋವರೆಗೂ ಏನೂ ಮಾಡಿಸಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ? ಸರಿ, ಸಾಯ್ತೀವಿ, ಯಾವತ್ತೋ ಒಂದಿನ ಸಾಯ್ತೀವಿ, ಹಂಗಂತ ನಾನು ಸುಮ್ಮನೆ ಬಿಡು ಯಾವಾಗ ನೋಡ್ಕೊಳ್ಳೋಣ ಅಂತ ಇದ್ರೆ ನಾಳೆನೇ ಸಾಯ್ಬೋದು. ಏನ್ ಮಾಡೋಕ್ಕಾಗುತ್ತೆ? ಇವತ್ತು ಮಲಗಿದೀವಿ, ನಾಳೆ ಎದ್ದೇಳ್ತೀವಿ, ಇಲ್ಲ ಈಗ ಗೊತ್ತಿಲ್ಲ. ಎಲ್ಲ ಯಾವ ಏಜು ಏನ್ ಕಾಯಿಲೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. 20 ಯಾರಿಗೆ ಏನ್ ಬೇಕಾದ್ರೂ, ಈಗ ಜಿಮ್ಗೆ ಹೋಗ್ತಾ ಇರೋನ್ಗೆ ಹಾರ್ಟ್ ಅಟ್ಯಾಕೇ ಆಗಲ್ಲ ಅಂತ ಏನಿಲ್ಲ. ಮಗುಗೂ ಆಗತ್ತೆ ಅಲ್ಲ, ಅಲ್ವಾ? ನೀವೀಗ ಜಯದೇವ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೆ ಹುಟ್ಟಿರೋ ಮಗುವಿಂದ ಹಿಡಿದು 70-80 ವರ್ಷದ ಹುಡುಗ ಇದು ವಯಸ್ಸಾಗಿರೋರು ಇರ್ತಾರೆ. ಈಗ ಏಜ್ ಮ್ಯಾಟ್ರ್ ಆಗಲ್ಲ. ಜಿಮ್ಗೆ ಹೋಗ್ತಾ ಇರೋನ್ಗೆ ಆಗೋದೇ ಇಲ್ಲ ಅಂತ ಏನಿಲ್ಲ. ಆದರೆ ಜಿಮ್ಗೆ ಹೋಗ್ತಿರೋನ್ಗೆ ಕಮ್ಮಿ ಚಾನ್ಸಸ್ ನಿಮಗೆ ಆಗೋದು. ಇದೇ ಡೈಲಿ ಹೋಗಿ ನಿಮಗೆ ಆಲ್ಕೋಹಾಲು ಸ್ಮೋಕ್ ಮಾಡ್ತಾ ಇರೋನ್ಗೆ, ಮತ್ತು ಸ್ಟ್ರೆಸ್ ಲೆವೆಲ್ ಹೆವಿ ಜಾಸ್ತಿ ಇರೋನ್ಗೆ, ಇದು ಮೇನ್ ಎಲ್ಲರಿಗಿಂತ ಜಾಸ್ತಿ ಏನಂದರೆ 6 to 7 hours ಮಿನಿಮಮ್ ಮಲಗಲೇಬೇಕು. ನಿಮಗೆ ಸ್ಟ್ರೆಸ್ ಆದಷ್ಟು ಕಮ್ಮಿ ಇರಬೇಕು. ಸ್ಟ್ರೆಸ್ ಯಾವಾಗ ಕಮ್ಮಿ ಆಗುತ್ತೆ? ನೀವು ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆದಾಗ. ಯಾವಾಗಲೂ ಅದೇ ಯೋಚನೆ ಮಾಡ್ಕೊಂಡು ನೀವು ನೋಡಿ ಜಿಮ್ಗೆ ಯಾವಾಗಾದ್ರೂ ಹೋಗಿ ಬಂದರೆ ನೀವು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ನೀವು ಅದಕ್ಕೇ ಆದಷ್ಟು ಜಿಮ್ಗೆ ಅಡಿಕ್ಟ್ ಆಗಬೇಕು. ಯಾಕೆ ಅಂತಂದರೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಫುಲ್ಲು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿರೋದು ಜಿಮ್ಗೆ ಬಂದಮೇಲೆ. ಅವ್ರು ನೋಡೋದ್ರಿಂದ ಹಿಡ್ದು ಅವ್ರದ್ದು ವರ್ಕಲ್ಲಾಗಲಿ, ಅವ್ರ ಪ್ರೊಫೆಷ್ನಲಲ್ಲಾಗಲಿ, ನಿಮಗೆ ಓವರ್ ಆಲ್ ಗ್ರೋತು ತುಂಬ ಇಂಪ್ರೂವ್ ಆಗಿಬಿಡುತ್ತೆ. ಯಾಕಂದರೆ ನೀವು ಒಂದು ರೊಟೀನ್ ಬಂದುಬಿಡುತ್ತೆ ನಿಮಗೆ. ನಾನು ಡೈಲಿ ಜಿಮ್ಗೆ ಹೋಗ್ಬೇಕಪ್ಪ, ನಾನು ಡೈಲಿ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು. ನೀವೀಗ ಸಿಂಪಲಾಗಿ ಎಲ್ಲರೂ ಒಂದು ಬಿರಿಯಾನಿ ತಿಂತೀರಾ? ಒಂದು ಬಿರಿಯಾನಿ ತಿಂದರೆ ಮಿನಿಮಮ್ 1000 calories. ಜಿಮ್ಗೆ ಹೋಗೋನು ಗೊತ್ತಿರುತ್ತೆ 1000 calories ಬರ್ನ್ ಮಾಡೋಕ್ಕೆ ಎಷ್ಟೊತ್ತು ಬೇಕು ಅಂತ. ನೀವು ಟ್ರೆಡ್ಮಿಲ್ 1 hour ವಾಕ್ ಮಾಡಿದ್ರೆ ಒಂದು 350 calories ಬರ್ನ್ ಆಗೋದು. 3 hours ವಾಕ್ ಮಾಡ್ಬೇಕು ನೀವು ನೀವು 10 ಟ್ರೆಡ್ಮಿಲ್ ಮೇಲೆ. ನಿಮಿಷ ತಿನ್ನೋ ಬಿರಿಯಾನಿಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ? ನೀವು ಸಿಂಪಲ್ ಅದನ್ನೇ ಹೇಳಿದ್ದು ನಾನು. ಆ ಕ್ವಾಂಟಿಟಿ ನೋಡಿಕೊಂಡು ನಾನು ಇಷ್ಟು ತಿನ್ನಬೇಕು, ಇಲ್ಲ ಈ ಸರಿ ಒಂದು ಬಿರಿಯಾನಿ ತಿಂತಾ ಇದ್ದೀನಾ, ನಾನು ನಾಳೆ ಇಷ್ಟು ಸ್ವಲ್ಪ ಜಾಸ್ತಿ ಹೊತ್ತು ವಾಕ್ ಮಾಡಬೇಕು,
ಇಲ್ಲ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಬೇಕು, ಈ ಥರ ಕ್ಯಾಲ್ಕುಲೇಷನ್ ಬರಬೇಕು ಅದು ಲೈಫಲ್ಲಿ. ಎಲ್ಲ ಎಕ್ಸ್ಟ್ರೀಮ್ಗೆ ಹೋದ್ಮೇಲೆ ನಾನು ಮಾಡ್ತೀನಿ ಅಂತಂದರೆ ಜಿಮ್ಗೆ ಯಾವಾಗ ಗೊತ್ತಾ ಜನ ಬರೋದು, ಡಾಕ್ಟ್ರ್ ಹೇಳಬೇಕು ನೀನೀಗ ಜಿಮ್ಗೆ ಹೋಗ್ಲೇಬೇಕಪ್ಪ ಇಲ್ಲಾಂದ್ರೆ ಆಗಲ್ಲ ಅಂತ. ಅಲ್ಲಿವರೆಗೂ ಯಾರು ಜಿಮ್ ಕಡೆ ಆಕ್ಟಿವಿಟಿ ಬರಲ್ಲ. ಏನಾದ್ರು ಮಾಡಿ ಅವಾಗ ವರ್ಕೌಟ್ ಸ್ಟಾರ್ಟ್ ಬರ್ತಾರೆ, ಮಾಡಿ. ಅವ್ರಿಗೆ ಹೆಂಗೆ ಅಂದರೆ ಅವಾಗ ತುಂಬ ಕಷ್ಟ, ಕೂರೋದಕ್ಕೂ ಆಗಲ್ಲ ಏನಿಲ್ಲದಕ್ಕೂ ಆಗಲ್ಲ. Full pressure ನಿಮ್ಮ ಮೇಲೆ ಹಾಕ್ತಾರೆ. ಆ ಥರ ಇಲ್ಲ ನಾವು ಮೆಜಿಷಿಯನ್ಸ್ ಅಲ್ಲ. ಅಲ್ಲ, ಅವ್ರಿಗೆ ನೀವು ಇಲ್ಲಿ ತುಂಬಾ ಬಂದು ಕಷ್ಟ ಆಗ್ಬಿಡುತ್ತೆ ಆ ಡಾಕ್ಟರ್ ಟೈಮಲ್ಲಿ. ಹೇಳಿದಾರೆ ವರ್ಕೌಟ್ ಮಾಡಕ್ಕೆ, ಮಾಡಿಸಿ, ನನ್ಗೆ ಈ ಡೆಡ್ ಲೈನ್ ಇದೆ, ನಾನು ಇಷ್ಟರಲ್ಲಿ ಸಣ್ಣ ಆಗ್ಬೇಕು ಅಥವಾ ಇಷ್ಟರಲ್ಲಿ ಇಷ್ಟು ಗೇನ್ ಆಗ್ಬೇಕು. ವಿ ಆರ್ ನಾಟ್ ಮೆಜಿಷಿಯನ್ಸ್. ಓವರ್ ವೆಯ್ಟ್ ಆಗ್ತಾ ಆಗ್ತಾ ನಿಮ್ಗೆ ನೀ ಪೈನ್ ಸ್ಟಾರ್ಟ್ ಆಗ್ಬಿಡುತ್ತೆ, ನಡಿಯಕ್ಕಾಗಲ್ಲ, ನಿಮ್ಗೆ ಒಂಥರ ಫ್ಲೆಕ್ಸಿಬಿಲಿಟಿನೇ ಇರಲ್ಲ, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಆ ಥರ ಎಕ್ಸ್ಟ್ರೀಮ್ಗೆ ಹೋಗೋದಕ್ಕಿಂತ ನೀವೇ ಸ್ವಲ್ಪ ಬೇಗ ಹುಷಾರಾಗ್ಬಿಟ್ರೆ ಅವಾಗ ಒಳ್ಳೇದಲ್ವಾ. ಹೌದು. ಹೆಲ್ತಿ ಲೈಫ್ ಸ್ಟೈಲ್ ಬೆಳೆಸ್ಕೋಬೇಕು, ಮೇನ್ ಅದೇ ಗೋಲ್ ಅಷ್ಟೇ. ನೀವು ಆ ಹೆಲ್ತಿ ಲೈಫ್ ಸ್ಟೈಲ್ ಯಾವಾಗ ಬೆಳೆಸ್ಕೋತೀರಾ ಅವಾಗ ಸ್ವಲ್ಪ ಜಾಸ್ತಿ ವರ್ಷ ಬದುಕ್ತೀರಾ. ಲೈಕ್ ಜಿಮ್ ಮಾಡೋರು ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು, ಅದೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು? ಅದೆಲ್ಲ ಹೆಂಗೆ ಅಂತಂದ್ರೆ, ನೀವು ಲೈಫಲ್ಲಿ ಏನು ಮಾಡ್ದಲೆ ಹೆಂಗೆ ಹುಟ್ಟಿರೋದೇ ವೇಸ್ಟ್, ಏನು ಮಾಡಿಲ್ಲ ಅಂತಂದ್ರೆ ಏನೇ ಮಾಡಿದ್ರು ಲಿಮಿಟಲ್ಲಿ ಮಾಡಬೇಕು. ಲಿಮಿಟ್ ಅಲ್ಲಿ ಮಾಡ್ಬೇಕು. ನೋ ಶುಗರ್, ನೋ ಆಲ್ಕೋಹಾಲ್, ನೋ ಮಾಡ್ಲೇಬಾರ್ದು. ಸ್ಮೋಕ್. ಎಲ್ಲಾನು ಅವಶ್ಯಕತೆ ಲೈಫಲ್ಲಿ, ಎಲ್ಲದೂ ನಿಮ್ಮ ಲಿಮಿಟ್ ಗೊತ್ತಿರ್ಬೇಕು ನಿಮಗೆ. ಯಾವುದೂ ಲಿಮಿಟ್ Limit ಕ್ರಾಸ್ cross ಆಗಿ ಹೋಗ್ಬಾರ್ದು ಆಗ್ಬಾರ್ದು. ಅಷ್ಟೇ. ನಾನು ರೈಸ್ ತಿಂತಾ ಇದ್ದೀನಿ ಅಂದ್ರೆ ಇಷ್ಟು ರೈಸ್ ತಿಂತೀನಿ ಅಷ್ಟು ಗೊತ್ತಿರಬೇಕು. ರೈಸ್ ಸಿಗುತ್ತೆ ಅಂತ ನಾನು ಪೂರ್ತಿ ಕೆಜಿ ಗಟ್ಟಲೆ ತಿಂತೀನಿ ಅಂದ್ರೆ ಆಗಲ್ಲ ಅದು. ಇವತ್ತು ವೀಕೆಂಡ್ ಸಂಡೇ ಪಾರ್ಟಿ ಮಾಡಿ ನೆಕ್ಸ್ಟ್ ಡೇ ಜಿಮ್ಗೆ ಬರೋದು ಏನು ಸಮಸ್ಯೆ ಆಗಲ್ಲ ಸರ್? ಆ ಥರ ಓವರ್ ನೈಟ್ ಮಾಡಿದ್ರೆ ಹೋಗ್ಬಾರ್ದು. ಈಗ ಲೇಟ್ ನೈಟ್ ಪಾರ್ಟಿ ಮಾಡಿರ್ತಾರೆ, ನಿದ್ದೆ ಮಾಡಿರಲ್ಲ, ಈ ಥರದವರು ಒಂದಿನ ಜಿಮ್ ಸ್ಕಿಪ್ ಮಾಡಿಬಿಡ್ಬೇಕು. ರೆಸ್ಟ್ ನೀವು ಈಗ ಇದೇ ಮಾಡ್ಬೇಕು. ಸಾಟರ್ಡೆ ಏನಾದ್ರು ಪಾರ್ಟಿ ಮಾಡಿದ್ದೀರಾ, ಸಂಡೇ ಮನೇಲಿ ರೆಸ್ಟ್ ಮಾಡಿರ್ತೀರಾ, ಮತ್ತೆ ಮಂಡೇ ಹೋಗ್ಬೋದು, ನೀವು ಮತ್ತೆ ರೀಸ್ಟಾರ್ಟ್ ಮಾಡ್ಕೋಬೋದು. ನೀವು ಒಬ್ಬೊಬ್ರು ಹೆಂಗೆ ಅಂತಂದ್ರೆ ಹಿಂಗೆ ಸಂಡೇ ಓವರ್ ನೈಟ್ ಪಾರ್ಟಿ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆನೇ ಜಿಮ್ ಬಂದ್ಬಿಟ್ಟಿರ್ತಾರೆ. ಆ ಥರದವ್ರಿಗೆ ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬಾಡಿ ಓವರ್ ಸ್ಟ್ರೆಸ್ ಆಗುತ್ತೆ ಆ ಯಾಕಂದ್ರೆ time ಅವ್ರಿಗೆ ಅಲ್ಲಿ. ನಿದ್ದೆನೂ ಇರಲ್ಲ ಈ ಕಡೆ, ಮತ್ತೆ ಹಿಂದಿನ ಆಲ್ಕೋಹಾಲು ಮತ್ತೆ ಸ್ಮೋಕ್ ಮಾಡಿರ್ತಾರೆ, ಇದೆಲ್ಲ ಇರುತ್ತೆ. ನಿಮಗೆ ಅದು ಜಾಸ್ತಿ ಓವರ್ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ, ಅದು ಹಾರ್ಟ್ ಮೇಲೆಲ್ಲ ಜಾಸ್ತಿ ಪ್ರೆಷರ್ ಬಿದ್ದಿರುತ್ತೆ ನಿಮಗೆ. ಹಾರ್ಟ್ ಆಗಲಿ ಬ್ರೈನ್ ಆಗಲಿ. ಈಗ ಎಷ್ಟೊಂದು ಜನಕ್ಕೆ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ ಒಬ್ಬೊಬ್ಬರಿಗೆ. ಈಗ ಬೆಳಗ್ಗೆನೇ ಪ್ರೀ ವರ್ಕೌಟ್ ಹಾಕ್ಬಿಡ್ತಾರೆ, ನೈಟ್ ಎಲ್ಲ ಮಲಗಿರಲ್ಲ, ಅವಾಗ ನಿದ್ದೆ ಬರ್ತಾ ಇರುತ್ತೆ ಸ್ವಲ್ಪ, ಬೆಳಗ್ಗೆನೇ ಬಂದು ನಿಮಗೆ ಪ್ರೀ ವರ್ಕೌಟ್ ಹಾಕ್ಬಿಟ್ಟಿರ್ತಾರೆ. ಅದು ಒಬ್ಬೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಒಂದಿನ ರೆಸ್ಟ್ ಕೊಟ್ರೆ ಏನೂ ಆಗಲ್ಲ, ಇಲ್ಲ ಅವತ್ತು ಈವ್ನಿಂಗ್ ಹೋದ್ರೂ ಏನೂ ಆಗಲ್ಲ. ಫಸ್ಟು ನಿದ್ದೆ ಕರೆಕ್ಟಾಗಿ ಮಾಡ್ಬೇಕು. ನೀವು ಆ ಥರ ಎಲ್ಲರೂ ಏನಾದ್ರು ಮಾಡಿದ್ದಾಗ, ಈಗ 5 days ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು 2 days ನಿಮ್ಗೆ ಇಷ್ಟ ಆಗಿರೋದು ಏನಾದ್ರು ಮಾಡ್ಬೋದು. ನಿಮಗೆ ಯಾಕಂದರೆ ಕ್ಲಾರಿಟಿ ಇರುತ್ತೆ, ನೆಕ್ಸ್ಟ್ 5 days ನಾನು ಮತ್ತೆ ವರ್ಕೌಟ್ ಮಾಡ್ತೀನಿ ಅಂತ. ಆ ಥರ ಇದ್ದರೆ ಪರವಾಗಿಲ್ಲ. ನಾನು 5 days ತಿಂತೀನಿ, 2 ದಿನ ವರ್ಕೌಟ್ಗೆ ಹೋಗ್ತೀನಿ ಅಂದರೆ ಆಗಲ್ಲ ಅದು. ಅವಾಗ ಈ ಆಲ್ಕೋಹಾಲ್ ಇದನ್ನೆಲ್ಲ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕಷ್ಟೇ. ಆ್ಯಂಡ್ ಸಪ್ಲಿಮೆಂಟ್ಸ್ ಕೂಡ ಲೈಕ್ ಸಿಕ್ಕಿದ ಕಡೆ ಎಲ್ಲ ತಗೊಂಡ್ರೆ ಇಟ್ ಈಸ್ ಆಲ್ಸೋ ಸಪ್ಲಿಮೆಂಟ್ ಇದು ಮೊನ್ನೆ ಒಂದ್ಸಲ ರೀಸೆಂಟ್ ಆಗಿ ಸಪ್ಲಿಮೆಂಟ್ ಸ್ಟೋರ್ ಓನರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಅದೇ ಅಂದರು, ಜಸ್ಟ್ ಒಂದು 200-300 ರೂಪಾಯಿ ಡಿಫ್ರೆನ್ಸ್ ಇದೆ ಆನ್ಲೈನಲ್ಲಿ ಮತ್ತು ಆಫ್ಲೈನ್ ಸ್ಟೋರಲ್ಲಿ. ಇವ್ರು ಆ್ಯಕ್ಚುಲಾಗಿ ಕಮ್ಮಿಗೆ ಕೊಟ್ಟಿದ್ದಾರೆ. ಆನ್ಲೈನ್ ಸ್ಟೋರಲ್ಲಿ ಅದಕ್ಕಿಂತ ಕಮ್ಮಿಗಿದೆ ಇನ್ನೂ, ಅಷ್ಟಕ್ಕೆ ಪ್ರಾಡಕ್ಟೇ ಬರಲ್ಲ ಅದು. ಅದಕ್ಕೆ ಆ ಸಪ್ಲಿಮೆಂಟ್ ಸ್ಟೋರ್ ಅವರು ಆ ಬಾಕ್ಸ್ನ ತರಿಸಿದ್ದಾರೆ, ಅವರೇನೆ ಸ್ವಂತ ದುಡ್ಡು ಹಾಕೊಂಡು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ತರಿಸಿದ್ದಾರೆ. ಅದನ್ನು ಹಿಂಗೆ ಕಸ್ಟಮರ್ ಹೇಳಿದ್ರು ಅಂತ ಅವ್ರು ಆ ಬಾಕ್ಸ್ನ ಓಪನ್ ಮಾಡಿ ತೋರಿಸಿದ್ರು, ಒಳಗಡೆ ಫುಲ್ಲು ಹುಳಗಳು, ಪೂರ್ತಿ ಎಕ್ಸ್ಪೈರಿ ಆಗಿರುತ್ತೆ. ಮತ್ತು ಅದು ನಿಮಗೆ ಆ್ಯಕ್ಚುಲಾಗಿ ಹೆಂಗೆ ಗೊತ್ತಾ, 8 ವರ್ಷ ಆದ್ರೂ ನೀವು ಸಪ್ಲಿಮೆಂಟ್ ಕೊಟ್ಟರೆ, ನಾನು ಸುಮ್ಮನೆ ಟಚ್ ಮಾಡಿ ನೋಡಿ ಆಗಲಿ ಇಲ್ಲ ಕುಡ್ದು ನೋಡಿ ಆಗಲಿ ಪ್ರೋಟೀನ್ ಅಂತ ಗೊತ್ತಾಗಲ್ಲ ಅದು ನಿಮ್ಗೆ. ಯಾಕೆಂದರೆ ಫ್ಲೇವರ್ ಹಾಕಿರ್ತಾರೆ. ಪ್ರೋಟೀನ್ ನಿಮ್ಗೆ ಹೆಂಗೆ ಒಂಥರ ಏನಾದರೂ ಒಂದು ಹಿಟ್ ಥರ ಇರುತ್ತೆ, ಅದು ನಿಮಗೆ ಅದು ಟೇಸ್ಟ್ ನೋಡಿ ಆಗಲಿ ಹಂಗೆಲ್ಲ ಕಂಡುಹಿಡಿಯೋದಕ್ಕೆ ಆಗಲ್ಲ. ಪ್ರೋಟೀನ್ ಎಲ್ಲ ನಿಮ್ಗೆ ಅದೆಲ್ಲ ಟೆಸ್ಟ್ ಮಾಡಿ ನೋಡಿನೇ ಗೊತ್ತಾಗೋದು. ಫ್ಲೇವರ್ ಎಲ್ಲೋ ಎಲ್ಲ ಒಂದೇ ತರ ಇರುತ್ತೆ. ಯಾಕಂದ್ರೆ ನಿಮ್ಗೆ ಅದು ಗೊತ್ತಾಗಲ್ಲ. ಫ್ಲೇವರ್ ಮಿಕ್ಸ್ ಮಾಡಿರ್ತಾರೆ, ನಿಮ್ಗೆಲ್ಲಾನು ಒಂದೇ ಥರ ಇರ್ತವೆ ಅದೆಲ್ಲ. ಅವರ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರು, ನೋಡಿ ಸರ್ ನಮ್ಮ ಜನ ಹಿಂಗೇನೆ 200-300 ರೂಪಾಯಿ ಉಳಿಸೋದಕ್ಕೆ ಆನ್ಲೈನ್ ಸ್ಟೋರಲ್ಲಿ ಇಷ್ಟಿದೆ. ಆನ್ಲೈನ್ ಸ್ಟೋರಲ್ಲಿ ಏನಿಲ್ಲ, ನಿಮಗೆ ಕ್ಲೀನಾಗೆ ಏನದು ಈ ಹಳೆ ಬಾಕ್ಸಿಗೆ ಪ್ಯಾಕೇಜಿಂಗ್ ಎಲ್ಲ ಮಾಡಿ ನಿಮ್ಗೆ ಅವ್ರು ಆ್ಯಕ್ಚುಲಾಗಿ ಸೀಲ್ ಗೀಲೆಲ್ಲ ಈಗ ಬೇರೆ ಥರ ಬರುತ್ತೆ, ಕಂಪನಿ ಸೀಲ್ಸ್ ಎಲ್ಲನೂ ಫೇಕ್ ಮಾಡ್ತಾರೆ. ಈಗ ನಿಮಗೆ ಗೊತ್ತೇ ಆಗಲ್ಲ, ಈಗ ಅದೆಲ್ಲ ಫೇಕ್ ಮಾಡೋದೇ ಗೊತ್ತಾಗಲ್ಲ. ಈಗ ನಾರ್ಮಲ್ ಜನ, ನಮಗೆ ಗೊತ್ತಾಗಲ್ಲ, ನಾರ್ಮಲ್ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಆನ್ಲೈನಲ್ಲಿ ತಗೋಬೇಕಾದ್ರೆ 100 ಸಲ ನೋಡಬೇಕು. 100 ರೂಪಾಯಿ 200 ರೂಪಾಯಿ ಉಳಿಸಿ ಏನು ಮಾಡ್ತೀರಾ? ಒಂದು ಸಪ್ಲಿಮೆಂಟ್ ತಗೋತಾ ಇದ್ದೀರಾ ಅಂದರೆ ನೀವೀಗ ಒಂದು 5,000-6,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದಾಗ 200 ರೂಪಾಯಿ ಉಳಿಸಿ ಏನು ಮಾಡ್ತೀರಾ ನೀವು ಅದರಲ್ಲಿ? ಎಲ್ಲಿ ಕಮ್ಮಿ ಸಿಗುತ್ತೆ? ಈಗ ಒಂದು 100 ವೆಬ್ಸೈಟ್ ಇರ್ತವೆ ಆನ್ಲೈನಲ್ಲಿ, ಅಲ್ಲೆಲ್ಲ 100 ರೂಪಾಯಿ ಕಮ್ಮಿ ಇದೆ ಅಂತ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಅದು ಸಪ್ಲಿಮೆಂಟ್ ತಗೊಂಡು ನನಗೆ ಗಟ್ ಇಶ್ಯೂ ಆಯಿತು, ಇಲ್ಲ ಕಿಡ್ನಿಲಿ ಸ್ಟೋನ್ ಆಯಿತು, ಕೂದಲು ಉದುರ್ತಾ ಇದೆ, ಪಿಂಪಲ್ ಬರ್ತಾ ಇದೆ, ಎಷ್ಟೊಂದು ನಿಮಗೆ ಅದರಿಂದ ಆಗೋ ಡಿಸ್ಅಡ್ವಾಂಟೇಜ್ಗಳು ಒಂದೆರಡಲ್ಲ. ಅದರಲ್ಲಿ ನೀವು ಈ ಥರ ಸಪ್ಲಿಮೆಂಟ್ ಯೂಸ್ ಮಾಡಿದ್ರೆ ಮತ್ತೆ ಹಾಗೆ ಆಗುತ್ತದೆಲ್ಲ. ಕಿಡ್ನಿಲ್ ಸ್ಟೋನ್ ಆಗುತ್ತೆ. ಈಗ ಒಂದು ಟ್ರೆಂಡು ಕ್ರಿಯೇಟಿನ್ ತಗೊಂಡ್ರೆ ಕಿಡ್ನಿಲ್ ಸ್ಟೋನ್ ಆಗುತ್ತೆ, ಕ್ರಿಯೇಟಿನ್ ತಗೊಂಡ್ರೆ ಕಿಡ್ನಿಲ್ ಸ್ಟೋನ್ ಆಗಲ್ಲ.
ನೀವು ನೀರು ಕುಡಿತಾ ಇಲ್ಲ ಚೆನ್ನಾಗಿ ಅಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ. ಮತ್ತು ಯಾವುದೇ ಸಪ್ಲಿಮೆಂಟ್ನು ಲಾಂಗ್ ಟರ್ಮ್ ಯೂಸ್ ಮಾಡಬಾರ್ದು. ನೀವೀಗ ಒಂದು 2 months 3 months ಯೂಸ್ ಮಾಡ್ತೀರಾ ಅಂದರೆ ಒಂದು ಮಂತ್ ನೀವು ನಿಲ್ಲಿಸ್ಬೋದು, ಮತ್ತೆ ಬಾಡಿ ರಿಕವರಿ ಆಗಿರುತ್ತೆ, ಮತ್ತೆ ಎಲ್ಲ ನಾರ್ಮಲ್ ಲೆವೆಲಿಗೆ ಬಂದಿರುತ್ತೆ, ಮತ್ತೆ ಯೂಸ್ ಮಾಡ್ಬೋದು. ಯಾವುದೇ ಸಪ್ಲಿಮೆಂಟಿಂದನೂ ಕಿಡ್ನಿ ಸ್ಟೋನ್ ಆಗಲ್ಲ, ಇಲ್ಲ ಯಾವ ಹೆಲ್ತ್ ಇಶ್ಯೂ ಬರಲ್ಲ. ಒಂದು ಜೆನ್ವಿನ್ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಮತ್ತು ನಿಮ್ಮ ಬಾಡಿಲಿ ಏನಾದರೂ ಎಕ್ಸಸ್ ಆಗಿದ್ರೆ, ಕ್ರಿಯೇಟಿನ್ ಲೆವೆಲ್ ಆಲ್ರೆಡಿ ಜಾಸ್ತಿ ಇತ್ತು ಅಂದರೆ ನಿಮ್ಮ ಕ್ರಿಯೇಟಿನ್ ಯೂಸ್ ಮಾಡಬಾರ್ದು, ಅದು ನಾರ್ಮಲ್ ಲೆವೆಲ್ಗೆ ಬರೋವರೆಗೂ. ಆ ಥರ ಈಗ ಒಬ್ಬೊಬ್ಬರು ನಿಮಗೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರೆ, ಯಾರು ಏನನ್ನ ಯೂಸ್ ಮಾಡಬೇಕು ಅದು ಫಸ್ಟ್ ತಿಳ್ಕೊಬೇಕು. ಅದನ್ನೆಲ್ಲ ನೋಡ್ಕೊಂಡು ನೀವು ಸಪ್ಲಿಮೆಂಟ್ ಯೂಸ್ ಮಾಡಬೇಕು. ಆದರೆ ಜೆನ್ವಿನ್ ಬೈಯರಿಂದನೇ ತಗೋಬೇಕು, ದುಡ್ಡು ಕಮ್ಮಿ ಇರೋ ಕಡೆ ತಗೋಬಾರ್ದು ಫಸ್ಟ್. ಲೈಕ್ ಜಿಮ್ನ ಕೆಲವೊಬ್ರು ಪ್ರಾಪರ್ ವೇಯಲ್ಲಿ ಯೂಸ್ ಮಾಡಿಕೊಂಡು ಚೆನ್ನಾಗಿರೋರು ಇದ್ದಾರೆ, ಅದನ್ನ ನೆಗೆಟಿವ್ ಆಗಿ ಯೂಸ್ ಮಾಡಿಕೊಂಡು ಜಸ್ಟ್ ದುಡ್ಡು ಮಾಡಬೇಕು ಅಂತ ತುಂಬಾ ಜನ ನೋಡಿದೀವಿ. ತುಂಬಾ ಕಷ್ಟಪಟ್ಟು ಮಾಡಿ ಗ್ರೋ ಆಗಿರೋರು ತುಂಬಾ ಜನ ಇದ್ದಾರೆ. ಜಿಮ್ ಇಂಡಸ್ಟ್ರಿಯಿಂದನೇ ನಿಮಗೆ ಲೈಫೇ ಸೆಟ್ಲ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಒಳ್ಳೆ ಪ್ರೊಫೆಷನ್ನು, ಕಷ್ಟಪಟ್ಟು ಮಾಡಿದ್ರೆ, ಪೇಷನ್ಸಿಂದ ಮಾಡಿದ್ರೆ ಇದು ಜಿಮ್ ಇಂಡಸ್ಟ್ರಿ ಒಂದು ಒಳ್ಳೆ ಪ್ರೊಫೆಷನ್. ಗ್ರೋ ಆಗೋಕ್ಕೆ ನೀವು ತುಂಬ ಶಾರ್ಟ್ ಕಟ್ಟಲ್ಲಿ ಏನೇನೋ ಮಾಡೋದಕ್ಕೆ ಹೋದರೆ ಅದು ಶಾರ್ಟ್ ಟರ್ಮಲ್ಲಿ ಮುಗಿದೋಗುತ್ತೆ ಅಷ್ಟೇ. ಸಡನ್ನಾಗಿ ದುಡ್ಡು ಮಾಡ್ಬೋದು, ಲಾಂಗ್ ಟರ್ಮ್ ಸರ್ವೈವ್ ಆಗೋಕ್ಕಾಗಲ್ಲ. ಲೈಕ್ ನಿಮಗೊಂದು ಫೇಮ್ ಅಂತ ಬಂದಮೇಲೆಲ್ಲ ಲೈಕ್ ಸೆಲೆಬ್ರಿಟೀಸ್ನೆಲ್ಲ ಟ್ರೈನ್ ಮಾಡಿದ್ದೀರಾ ಸರ್ ನೀವು? ನಾನು ಸೆಲೆಬ್ರಿಟೀಸ್ ಒಂದು 2-3 ಜನ ಮಾಡಿದೆ ಮೇಡಮ್. ನನಗೆ ಆ ಥರ ಸೆಲೆಬ್ರಿಟಿ ನಾರ್ಮಲ್ ಕ್ಲೈಂಟ್ಸು ಆ ಥರ ಅಲ್ಲ, ಒಂದು ಫೇಮ್ ಅಂತ ನಿಮಗೆ ಬಂದಮೇಲೆ ಅಪ್ರೋಚ್ ಆಗ್ತಾರೆ. ಸೊ ಕೆಲವೊಬ್ಬರಿಗೆ ಆರ್ಟಿಸ್ಟ್ಗಳಿಗೆ ಬೇಗ ಬಾಡಿ ಮಾಡಬೇಕು ಅಂತ ಇರುತ್ತೆ. ಸೊ ಆ ಥರ ಅದು ಮೇನ್ ಹೆಂಗೆ ಅಂದರೆ, ಈಗ ಒಬ್ಬೊಬ್ಬರಿಗೆ ಮೈಂಡ್ ಸೆಟ್ ಇರುತ್ತೆ. ನಾನು KGF ವಿಲನ್ ಇದ್ರು ಅವಿನಾಶ್ ಸರ್ ಅಂತ, ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದೆ. ಅವ್ರಿಗೆ ಯಾಕೆ ಟ್ರೈನ್ ಮಾಡ್ತಾ ಇದ್ದೆ ಅಂದರೆ, ನಿಮಗೆ ಸೆಲೆಬ್ರಿಟೀಸ್ದು ಮೇನ್ ಹೆಂಗೆ ಅಂತಂದರೆ, ನೀವು ಫುಲ್ ಟೈಮ್ ಕೊಡಬೇಕು ಅವರಿಗೆ ಜಾಸ್ತಿ. ಯಾಕಂದರೆ ಅವ್ರ ಶೆಡ್ಯೂಲ್ಸ್ ಇರುತ್ತೆ, ನೀವು ಆ ಶೆಡ್ಯೂಲ್ಸ್ಗೆ ತಕ್ಕಂಗೆ ನೀವು ಇದು ಮಾಡಬೇಕು. ಅವಿನಾಶ್ ಸರ್ಗೆ ಯಾಕೆ ಟ್ರೈನ್ ಮಾಡ್ತಾ ಇದ್ದಾರೆ, ಅವ್ರಿಗೆ 50 years ಈಗ. ಅವರಷ್ಟು ತುಂಬ ಡೆಡಿಕೇಟೆಡ್ ಆ ಏಜಲ್ಲಿ ನೋಡೇ ಇಲ್ಲ ಅವರು. ಈಗ ನೀವು 50 ವರ್ಷ ಅಂದ್ರೂ ಅವ್ರು ನೋಡಿದ್ರೆ ಆ ಥರ ಅನಿಸಲ್ಲ. ಆ ಥರ ಅವರು ಒಂದು 30 yearsಯಿಂದ ಮಾಡ್ತಾ ಇದ್ದಾರೆ ಕನ್ಸಿಸ್ಟೆಂಟ್. 6 ಗಂಟೆ ಅಂದರೆ 6 ಗಂಟೆಗೆ ಬರ್ತಾರೆ ಜಿಮ್ಗೆ. ಆ ಥರ ಡಯಟ್, ಎಲ್ಲೇ ಓಡಾಡ್ತಿದ್ರು ಡಯಟು. ನನಗೇನಂತಂದರೆ ಆ ಥರ ಡೆಡಿಕೇಟೆಡ್ ಕ್ಲೈಂಟ್ ಇರಬೇಕು. ಸೆಲೆಬ್ರಿಟಿಯ ಆ ಥರ ಲೈಫ್ ಸ್ಟೈಲು ಹಿಂಗೆಲ್ಲ ಇಲ್ಲ. ನನ್ನ ಕ್ಲೈಂಟ್ ತಗೋಬೇಕಾದ್ರೆ ಆ ಥರ ನೋಡೋದು. ಈಗ ಅವ್ರ ಪ್ಯಾಷನ್ನು ನಮ್ಮ ಪ್ಯಾಷನ್ನು ಮ್ಯಾಚ್ ಆಯಿತು. ಹಂಗಾಗಿ ಅವಿನಾಶ್ ಸರ್ಗೆ ಒಂದು 2 ವರ್ಷ ಟ್ರೈನ್ ಮಾಡಿದ್ದೆ ನಾನು. ನನಗೆ ಆ ಥರ ಇರೋ ಸೆಲೆಬ್ರಿಟಿ ಸಿಕ್ಕರೆ ಟ್ರೈನ್ ಮಾಡ್ತೀನಿ. ಫೇಮ್ಗೋಸ್ಕರ ಅಂತ ಯಾವ ಸೆಲೆಬ್ರಿಟಿಗೂ ಟ್ರೈನ್ ಮಾಡಲ್ಲ. ಸೊ ಅಂದರೆ ಈಗ ನೋಡಿದಾಗ ಈ ಥರ ಯಾರಾದರೂ ಒಳ್ಳೆ ಫೇಮ್ ಇರೋರು ಇದ್ದಾಗ ಪೀಪಲ್ ವಿಲ್ ಅಪ್ರೋಚ್ ಅವ್ರ ಹತ್ರ ಹೋಗೋಣ ಅಂತ. ಸೊ ಜಸ್ಟ್ ಸೆಲೆಬ್ರಿಟೀಸ್ಗಳು ಜಾಸ್ತಿ ದಿನ ಸರ್ವೈವ್ ಆಗಲ್ಲ. ಅವ್ರು ಹೆಂಗೆ ಅಂದರೆ, ಈಗ ನೆಕ್ಸ್ಟ್ ಪ್ರಾಜೆಕ್ಟಿಗೆ ನಿಮಗೆ ಇನ್ನೂ ಶಾರ್ಟ್ ಟೈಮಲ್ಲಿ ಬೇಕು ಅಂತಂದರೆ ಅವ್ರು ಇನ್ನೂ ದೊಡ್ಡ ಟ್ರೈನರ್ ಹತ್ರ ಹೋಗಿರ್ತಾರೆ, ಇಲ್ಲ ಫಾರಿನಿಂದನೇ ಟ್ರೈನರ್ ಕರ್ಸ್ಕೋತಾರೆ. ಅದು ಆಗ ನಿಮ್ಗೆ ಯೂಸ್ ಆಗಲ್ಲ. ನಿಮ್ಗೇನಂದರೆ, ಈಗ ಒಂದು ಆ ಮೊಮೆಂಟಲ್ಲಿ ನೀವು ಒಂದು ಸ್ವಲ್ಪ ಫೇಮ್ ಬರುತ್ತೆ, ನಾನು ಇವ್ರಿಗೆ ಟ್ರೈನ್ ಮಾಡ್ತಾ ಇದ್ದೀನಿ, ನಾನು ಆ ಥರ ಎಲ್ಲೂ ಸೆಲೆಬ್ರಿಟಿ ಟ್ರೈನರ್ ಅಂತ ಎಲ್ಲೂ ಹಾಕೊಳ್ಳಲ್ಲ, ನನ್ನ ಕೋಚ್ ಅಷ್ಟೇ. ಈಗ ಹೆಂಗೆ ಅಂದರೆ, ನಾನು ಯಾರಿಗೇ ಆದ್ರೂ, ಈಗ ನಾರ್ಮಲ್ ಕ್ಲೈಂಟ್ ಆದರೂ ಅಷ್ಟೇ, ಲೈಫ್ ಸ್ಟೈಲ್ ಕೋಚ್ ಆದರೂ ಅಷ್ಟೇ, ಕಾಂಟೆಸ್ಟ್ ಪ್ರೆಪ್ ಆದರೂ ಅಷ್ಟೇ, ಸೆಲೆಬ್ರಿಟಿ ಆದರೂ ಅಷ್ಟೇ, ಎಲ್ಲರಿಗೂ ಅದೇ ಟೈಮ್, ಅಷ್ಟೇ ಎಫರ್ಟ್ ಹಾಕ್ತೀನಿ. ಎಲ್ಲರಿಗೂ ರಿಸಲ್ಟ್ ಕೊಡಬೇಕು ಅಂತ ನೋಡ್ತೀನಿ ಅಷ್ಟೇ. ಲೈಕ್ ಕರ್ನಾಟಕದ ಯಾವುದೋ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ನಮ್ಮ ಕರ್ನಾಟಕನ ಹೋಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಎಷ್ಟು ಖುಷಿ ಇದೆ ಸರ್ ಆ ವಿಚಾರದ ಬಗ್ಗೆ. ನಿಮ್ಮ ಕಷ್ಟನೂ ಇದೆ ನನಗೆ ಗೊತ್ತು, ಅದರಲ್ಲಿ ಎಷ್ಟು ಬೆವರು ಸುರಿಸ್ತೀರಾ ಅಂತ. ಮೋಟಿವೇಶನ್ ಏನು ಜಾಸ್ತಿ ಕೊಡೋದು ಅಂತಂದರೆ, ನಮ್ಗೆ ಇವಾಗೂ ಏನಕ್ಕೆ ಕಾಂಪಿಟೇಷನ್ ಮಾಡಬೇಕು ಅಂತ ಅನ್ಸೋದು ಅಂದರೆ, ನಿಮಗೀಗ ಈ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ ಹುಡುಗರು ನಿಮ್ಮ ನೋಡೋದಕ್ಕೆ. ಈ ಥರ ಎಲ್ಲ ನಿಮ್ಗೆ ಬೇರೆ ಬೇರೆ ಊರಿಂದ ಎಲ್ಲ ಬಂದು, ಪಾಪ ಹುಡುಗರಿಗೆಲ್ಲ ನಿಮ್ಗೆ ಕೆಲಸ ಇರಲ್ಲ, ಏನು ಓದೋದು ಏನೂ ಇರಲ್ಲ, ಕೆಲಸನೂ ಇರಲ್ಲ, ಒಂಥರ ಊಟಕ್ಕೂ ಕಷ್ಟ ಇರುತ್ತೆ. ಆ ಹುಡುಗರೆಲ್ಲ ಈಗ ಅವ್ರ ಊರಲ್ಲಿ ಜಿಮ್ಮೇ ಇರಲ್ಲ. ಆ್ಯಕ್ಚುಲಾಗಿ ಚಿಕ್ಕ ಚಿಕ್ಕ ಜಿಮ್ಗಳು ಆ ಥರ ಇರ್ತವೆ. ಅಲ್ಲಿರೋ ಹುಡುಗರು, ಅಣ್ಣ ನಿಮ್ಮನ್ನು ನೋಡಿ ನಾನು ಜಿಮ್ ಮಾಡ್ತಾ ಇದ್ದೀನಿ, ನಾನು ಏನೋ ಈ ಥರ ಬಾಡಿ ಮಾಡಬೇಕು ಅಂತ, ನಿಮ್ಮ ಥರ ಆಗಬೇಕು ಅಂತ ಇದ್ದೀನಿ, ನಿಮ್ಮ ಥರ ಆಗಬೇಕು ಅಂತ ಏನೋ. ಅವಾಗ ನಾವು ಇದಕ್ಕಿಂತ ಏನಾದ್ರು ಜಾಸ್ತಿ ದೊಡ್ಡದಾಗಿ ಮಾಡಿದ್ರೆ ಇನ್ನೊಂದು 4 ಜನ ಜಾಸ್ತಿ ನಮ್ಮನ್ನು ನೋಡಿ ಕಲಿತಾರೆ. ಏನೋ ಒಳ್ಳೇದು ಮಾಡ್ತಾ ಇದೀವಿ ನಾವು. ಈಗ ಕೆಟ್ಟದಂತೂ ಏನು ಮಾಡ್ತಾ ಇಲ್ವಲ್ಲ, ನಾವು ಕೆಟ್ಟದನ್ನ ಏನು ಪ್ರಮೋಟ್ ಮಾಡ್ತಾ ಇಲ್ವಲ್ಲ. ಈಗ ನಾವು ಎಷ್ಟೇ ಕಷ್ಟಪಡ್ತಾ ಇದ್ರು, ನಾನು ಏನೇ ಮಾಡ್ತಾ ಇದ್ರು ನಾನು ಅದೇನು ತೋರಿಸ್ಕೊತಾ ಇಲ್ಲ. ಈ ಥರ ಮಾಡಿದ್ರೆ ಹಿಂಗಾಗ್ತೀವಿ. ಅದಕ್ಕೆ ನಾವು ಯಾವಾಗಲೂ ಒಳ್ಳೇದನ್ನೇ ಪೋಸ್ಟ್ ಮಾಡೋದು. ನೀವು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವೇ ಪೋಸ್ಟ್ ಮಾಡಬೇಕು. ನಿಮ್ಗೆ ಎಷ್ಟೇ ಕಷ್ಟ ಇದ್ರು, ನಿಮ್ಗೆ ಏನೇ ಇದ್ರೂ ಯಾವತ್ತೂ ಯಾರ ಮುಂದೆನೂ ನಿಮ್ಗೆ ಕಷ್ಟ ಇದೆ ಅಂತ ತೋರಿಸ್ಕೋಬಾರ್ದು. ಆ ಹುಡುಗರು ಒಂದು 4 ಜನ ಇನ್ಸ್ಪೈರ್ ಆದರೆ ನಮ್ಗೆ ಅದೇ ಖುಷಿ. ಯಾಕಂದರೆ ನಾನು ನಮ್ಮೂರಲ್ಲಿ ಇದ್ದಾಗ ನಾವು ಯಾರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಬಂದಾಗ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಯಾರಿಗೂ.
ಇವಾಗ ನಾವು ಎಲ್ಲೇ ಹೋದ್ರು ಈಗ ನಮ್ಮ ಅಪ್ಪ ಅಮ್ಮಂಗೂ ನನ್ನ ಹೆಸರು ಹೇಳಿ ಕೇಳ್ತಾರೆ. ಓ, ನೀವು ಶ್ರದ್ಧೆ ಜಗದೀಶ್ ಅವ್ರ ಅಪ್ಪ ಅಮ್ಮ ನನಗೆ ಅದು ಜಾಸ್ತಿ ಇನ್ಸ್ಪೈರ್ ಮಾಡಿ. ಶ್ರದ್ಧೆದ್ ಏನ್ ಸರ್ ಅದು? ಶ್ರದ್ಧೆದ್ ಜಗದೀಶ್ ಜಗದೀಶ್ ಅಂದ್ರೆ ಅದು ನಿಮ್ಗೆ ಯಾವಾಗ್ಲೂ ಶ್ರೆಡ್ ಆಗಿರೋದು, shape ಅಲ್ಲೇ ಫಾರ್ಮ್ ಅಲ್ಲಿ ಇರ್ತೀವಿ. ಇರೋದು. ಆತರ ಅದು ನಿಮ್ಗೆ ಅದು ಅದೊಂಥರ ಸುಮ್ನೆ- ನಿಮ್ಗೆ ಈಗ ಹಳ್ಳಿ ಹುಡುಗರಿಗೆಲ್ಲ ಹೆಸರು ಹೇಳಕ್ ಬರಲ್ಲ, ಅದನ್ನೇ ಹೆಸರು ಅನ್ಕೊಂಡ್ಬಿಟ್ಟಿದ್ದಾರೆ ನಂದು. ಎಲ್ಲ ಕಡೆ ನೀವು ಹಂಗೆ ಒಂಥರ ಈಗ ಹೆಂಗೆ ಶ್ರೀಧರ್ ಅಂತ ಇರಲ್ವಾ, ಹಂಗೆ ಶ್ರೆಡೆಡ್ ಅಂದ್ರೆ ಹಂಗೆ. ಶ್ರದ್ಧೆ ಜಗದೀಶ್ ನೋಡಿದಾಗ ಓಕೆ ಇವ್ರ ಏನು ಅಂತ ಅವಾಗ ನೋಡಿದಾಗ, ಆಮೇಲೆ ಜಗದೀಶ್ ಗೌಡ ಅಂತ ನೋಡಿದಾಗ ವಿ ಗಾಟ್ ಟು ನೋ. ಅಲ್ಲ ಈಗ ಎಷ್ಟೊಂದ್ ಜನಕ್ಕೆ ಅದೇ ತರ ಹೆಸರು ಗೊತ್ತಾಗ್ಬಿಟ್ಟಿರೋದು. ನಮ್ಗೆ ಆತರ ಹುಡುಗರೆಲ್ಲ ನೋಡಿ ನಮ್ಮನ್ನ ಕಲ್ತಿ ನಿಮ್ಮನ್ನ ನೋಡಿ ಮಾಡ್ತಾ ಇದೀವಿ ಆತರ ಎಲ್ಲ ಅಂದಾಗ ಅದೊಂಥರ ಖುಷಿ ನಮ್ಗೆ. ಅವಾಗ ನಾವು ಇನ್ನೂ ಇಲ್ಲೇ ಮಾಡ್ತಾ ಇದ್ರೆ ಆಗಲ್ಲ, ಇನ್ನೂ ಹೊರಗಡೆ ಹೋಗಿ ಮಾಡ್ಬೇಕು. ಅವಾಗ ಇನ್ನೂ ಜಾಸ್ತಿ ಇನ್ನೂ ರೆಕಗ್ನೈಸ್ ಒಂದಷ್ಟು ಆಗ್ತೀವಿ. ಜನಕ್ಕೆ ಇನ್ಸ್ಪಿರೇಷನ್ ಇನ್ನು ಆಗ್ಬೋದು. ಹೊರಗಡೆ ಅವ್ರಿಗೆ ನಾವು ಇದಕ್ಕೆ ಚೆನ್ನಾಗಿ ಹೋದ್ರೆ, ಹೈದರಾಬಾದ್ಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ ಅಲ್ಲೂ ಇರ್ತಾರೆ, ಅಲ್ಲೂ ನೋಡಿರ್ತಾರೆ ನಿಮ್ಮನ್ನ ನೋಡಿ ಮಾಡ್ತಾ ಇದೀನಿ. ಅವಾಗ ನಿಮ್ಗೆ ಇನ್ನೂ ದೊಡ್ಡದಾಗಿ ಮಾಡ್ಬೇಕು. ಎಲ್ಲ ನಮ್ ದುಡ್ಡು ಹಾಕೊಂಡೇ ಮಾಡ್ತಾ ಇರೋದು ನಾವು. ಒಂದ್ಸತಿ ಬಾಡಿ ಬಿಲ್ಡಿಂಗ್ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಡಿಪೆಂಡ್ಸ್, ನಿಮಗೆ ಲಕ್ಷದಲ್ಲಿ ಆಗುತ್ತೆ ಇದೆಲ್ಲ. ನಿಮಗೆ ಬಾಡಿ ಬಿಲ್ಡಿಂಗ್ ಇಂದ ರಿಟರ್ನ್ಸ್ ಇಲ್ಲ, ಪ್ರೈಸ್ ಮನಿ ಇರಲ್ಲ. ಯಾವ ಶೋ ಅಲ್ಲೂ ಪ್ರೈಸ್ ಮನಿ ಇರಲ್ಲ. ಈಗ ನಾನು ಒಂದು ಶೋ ಮಾಡಬೇಕು ಅಂದರೆ ನಿಮ್ಗೆ ಮಿನಿಮಮ್ ಅಂದರೂ 4 ರಿಂದ 5 ಲಕ್ಷ ಬೇಕು. ನಿಮ್ಗೆ ಪ್ರೈಸ್ ಮನಿ ಎಷ್ಟು ಕೊಟ್ಟಿರ್ತಾರೆ ಗೊತ್ತಾ? 20,000, 50,000 25,000, ಮ್ಯಾಕ್ಸಿಮಮ್ 50,000 ಓವರ್ ಆಲ್ ಗೆದ್ರೆ. ಗೌರ್ಮೆಂಟ್ ಇಂದ ಅಥವಾ ಏನೂ ಬೇರೆ ಇಲ್ಲ ನಿಮ್ಗೆ, ಸ್ಕೀಮ್ಸ್? ಯಾವ ಗೌರ್ಮೆಂಟ್ ಜಾಬ್ ಇಲ್ಲ, ಯಾವ ಗೌರ್ಮೆಂಟ್ ಇಂದ ನಿಮ್ಗೆ ಏನು ಸನ್ಮಾನ ಮಾಡಲ್ಲ, ಯಾವ ಇವೆಂಟ್ಗೂ ಕರೆಯಲ್ಲ. ನೀವೇನೋ ಒಂಚೂರು ಫೇಮಸ್ ಆಗಿ ಕಾಂಟ್ಯಾಕ್ಟ್ಗಳೆಲ್ಲ ಇದ್ರೆ ಅದೇನೇನೋ ಗೌರ್ಮೆಂಟಿಂದ ಅವಾರ್ಡ್ಗಳು ಕೊಡ್ತಾರಲ್ಲ ಆ ಥರ ಏನೋ ಕೊಡ್ಬೋದೇನೋ. ಅದು ತುಂಬ ಕಾಂಟ್ಯಾಕ್ಟ್ಗಳೆಲ್ಲ ಇದ್ರೆ. ಅದು ಕೊಟ್ಟಿರೋರು ಎಷ್ಟೊಂದು ಜನ ಅಚೀವೇ ಮಾಡಿಲ್ಲ. ಎಷ್ಟೊಂದು ಜನ ಅಂಥವ್ರಿಗೆಲ್ಲ ಇದ್ದಾರೆ ಆ ಥರ ಅಚೀವ್ ಕೊಡ್ತಾರೆ. ಮಾಡಿರೋರು. ಅಚೀವ್ ಮಾಡಿರೋರಿಗೆ ಯಾರು ತುಂಬಾ ಜನ ನನಗೆ ಗೊತ್ತಿರೋರು recognize ಅಚೀವ್ ಮಾಡಲ್ಲ. ಮಾಡಿರೋರು ಇದ್ದಾರೆ. ಅಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ಇನ್ಫ್ಲೂಯೆನ್ಸ್ ಆ ಥರ ಇದ್ರೆ ಮಾತ್ರ ಆಗುತ್ತೆ. ನೀವು ಹಂಗಿಲ್ಲ ಅಂತಂದ್ರೆ ನಿಮಗೆ ಯಾವ ಗೌರ್ಮೆಂಟ್ ಇಂದ ಬಾಡಿ ಬಿಲ್ಡಿಂಗ್ ಯಾವುದೇ ರೀತಿ ಸಪೋರ್ಟ್ ಇಲ್ಲ. 1 ರೂಪಾಯಿನೂ ಕೊಡಲ್ಲ. ಎಲ್ಲ ನಮ್ಮ ಸ್ವಂತ ದುಡ್ಡಲ್ಲಿ ನಾವೇ ಕಷ್ಟಪಟ್ಟು ದುಡ್ದು ಹೋಗ್ಬೇಕು. ಇದೊಂದೇ ಫೀಲ್ಡ್ ಅನ್ಸುತ್ತೆ ಅಲ್ವಾ ಸರ್, ನಮ್ ದುಡ್ಡು ಹಾಕಿ? ಇಲ್ಲ, ಇದ್ರಲ್ಲಿ ತುಂಬಾ ಇದೆ. ಇಂಡಿಯಾದಲ್ಲಿ ನಿಮಗೆ ಯಾವ ಸ್ಪೋರ್ಟ್ಸ್ಗೂ, ಕ್ರಿಕೆಟ್ ಬಿಟ್ಟು ಯಾವ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡಲ್ಲ. ಎಲ್ಲನೂ ಇಂಡಿವಿಜುವಲ್ಲೇ ನಮ್ಮ ದುಡ್ಡು ನಾವೇ ಹಾಕೊಂಡು ಹೋಗ್ಬೇಕಷ್ಟೇ. ಎಲ್ಲರೂ ಕಷ್ಟಪಡಬೇಕು. ಬಾಡಿ ಬಿಲ್ಡಿಂಗಲ್ಲಿ ತುಂಬ ಜಾಸ್ತಿ ಕಷ್ಟಪಡಬೇಕು, ಅಷ್ಟೇ ಇರೋದು ಪ್ರಾಬ್ಲಮ್. ಬೆಂಗಳೂರಲ್ಲೇ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲೇ ಎಂಡ್ ಮಾಡ್ತೀನಿ ಅಂದರೆ ಅಂತೂ ಏನು ಪ್ರಯೋಜನನೇ ಇಲ್ಲ. ಅತ್ಲೀಟ್ಸ್ ಜೊತೆ ನೀವು ಸ್ಟೇಜ್ ಮೇಲೆ ಹೋದ್ರೇ ನಿಮ್ಗೊಂದು ವ್ಯಾಲ್ಯೂ ಇರುತ್ತೆ. ನಿಮಗೆ ಜನ ರೆಕಗ್ನೈಸ್ ಮಾಡೋದೇ ಅವಾಗ, ಇವ್ರ ಜೊತೆ ಕಂಪೀಟ್ ಮಾಡಿದ್ದ ಅಂತ. ಇವೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಜೊತೆ ಅವ್ರ ಜೊತೆನೇ ಮಾಡ್ಕೊಂಡಿದ್ರೆ ಲೈಫ್ ಟೈಮು ಟ್ರೋಫಿ ಗೆಲ್ತೀರಾ ಅಷ್ಟೇ. ಯಾರು ನೋಡ್ತಾರೆ ನಿಮ್ಮನ್ನ? ನಿಮಗೆ ಏನೇ ಆದರೂ ಇರಿಟೇಟ್ ಆಗುತ್ತೆ. ನೀವು ಸುಮ್ಮನೆ ಈಗ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರೂ ಸಿಟ್ಟು ಬರುತ್ತೆ. ಇಲ್ಲ, ಬಾಡಿ ಬಿಲ್ಡಿಂಗ್ ಶೋಸು, ಜಿಮ್ಮು ಇದೆಲ್ಲ ಹೆಂಗಾಗ್ಬಿಟ್ಟಿದೆ. ನಿಮ್ಮ ಹತ್ರ ದುಡ್ಡು ಇದೆಯಾ, ಆರಾಮಾಗಿ ಒಂದು ಜಿಮ್ ಸೆಟಪ್ ಹಾಕ್ಬಿಡೋದು. ನಿಮ್ಮ ಹತ್ರ ದುಡ್ಡು ಇದೆಯಾ, ನಿಮ್ಮ ಹೆಸರಲ್ಲೇ ಒಂದು ಬಾಡಿ ಬಿಲ್ಡಿಂಗ್ ಶೋ ಮಾಡೋದು. ಆ ಥರ ಈಗ ಆ ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇರೋರು ತುಂಬ ಕಮ್ಮಿ. ಈಗ ಆ ಪ್ಯಾಷನ್ ಇಟ್ಕೊಂಡು ಮಾಡೋರಿಗೆ ಪಾಪ ಸಕ್ಸಸ್ ಸಿಗ್ತಾ ಇಲ್ಲ. ಎರಡೂ ಥರ ಡಿಸ್ಅಡ್ವಾಂಟೇಜ್ ಇದೆ ಇಲ್ಲಿ. ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಇಂಟ್ರೆಸ್ಟೇ ತೋರಿಸಲ್ಲ. ಅವಾಗ ಎಷ್ಟೊಂದು ಜನ ಹೇಳೋದು, ಇವ್ನು ದುಡ್ಡು ಮಾಡಲಿಲ್ಲ, ದುಡ್ಡು ಹೆಸರು ಇವತ್ತಿರುತ್ತೆ, ನಾಳೆ ಮಾಡಿದ್ದೀನಿ. ಹೋಗುತ್ತೆ. 4 ಜನ ಹೆಸ್ರು ಮರ್ಯಾದೆ ಮಾಡಿದೀವಾ? ಕೊಡೋ ಅಷ್ಟಂತೂ ಹೆಸರು ಮಾಡಿದ್ದೀನಿ ನಾನು. ಇನ್ನೊಂದು ಪ್ರಶ್ನೆ ಸರ್, ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ನೀವು. ಎಷ್ಟು ಸಪೋರ್ಟಿವ್ ಇದ್ದಾರೆ, ಎಷ್ಟು ಖುಷಿ ಇದೆ ಅವ್ರು ನಿಮ್ಮ ಲೈಫಲ್ಲಿ ಇರೋದು, ಆ್ಯಂಡ್ ಅವ್ರ ಬಗ್ಗೆ ಒಂಚೂರು ಹೇಳಿ. ಮೇಡಮ್ ದೇವರು ಕೊಟ್ಟ ವರ.